ರಾಜ್ಯದ ರೈತರೇ, ನಿಮಗೊಂದು ಶುಭ ಸುದ್ದಿ ಇದೆ. ನಿಮ್ಮ ಖಾತೆಗೆ ಹಣ ಬೀಳುತ್ತೆ. ಇದು ನಿಮಗೆ ನಿಜಕ್ಕೂ ಕೂಡ ಶುಭ ಸುದ್ದಿನೇ. ಎಂಎಸ್ಪಿ ಯೋಜನೆಯ ಅಡಿ ಮುಂಗಾರು ಬೆಳೆಗಳ ಖರೀದಿ ಆರಂಭಗೊಂಡಿದೆ. ಉದ್ದಿನಕಾಳು, ಹೆಸರುಕಾಳು ಹಾಗೂ ಸೂರ್ಯಕಾಂತಿ ಖರೀದಿ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಗಳಿಗೆ ಆದೇಶ ಮಾಡಿದ ಸರ್ಕಾರ. ರಾಜ್ಯದ ರೈತರ ಖಾತೆಗೆ ನೇರ ಹಣ, ಇದು ಒಂದು ಶುಭ ಸುದ್ದಿ. ಎಂಎಸ್ಪಿ ಯೋಜನೆಯ ಅಡಿ ಮುಂಗಾರು ಬೆಳೆಗಳ ಖರೀದಿ ಆರಂಭ. ಉದ್ದಿನಕಾಳು, ಹೆಸರುಕಾಳು ಹಾಗೂ ಸೂರ್ಯಕಾಂತಿ ಖರೀದಿ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಗಳಿಗೆ ಆದೇಶ ಮಾಡಿದ ಸರ್ಕಾರ. ಖರೀದಿ ಏಜೆನ್ಸಿಗಳ ಜೊತೆ ಚರ್ಚೆ ಮಾಡಿ ಶೀಘ್ರವೇ ರಿಜಿಸ್ಟ್ರೇಷನ್. ಪ್ರತಿ ಕ್ವಿಂಟಾಲ್ ಹೆಸರುಕಾಳಿಗೆ ಬೆಂಬಲ ಬೆಲೆ 8,768 ರೂಪಾಯಿ. ಗದಗ, ಧಾರವಾಡ, ಹಾವೇರಿ, ಬೆಳಗಾವಿ, ವಿಜಯಪುರ, ಬಾಗಲಕೋಟ ಹೀಗೆ ರಾಜ್ಯದ ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬೀದರ್, ತುಮಕೂರು, ಹಾಸನ, ಮೈಸೂರು ಮತ್ತು ಚಿತ್ರದುರ್ಗದಲ್ಲಿ ಹೆಸರುಕಾಳು ಖರೀದಿ ಕೇಂದ್ರ ಶುರು. ಪ್ರತಿ ಕ್ವಿಂಟಾಲ್ ಉದ್ದಿನಕಾಳಿಗೆ ಬೆಂಬಲ ಬೆಲೆ 7,800 ರೂಪಾಯಿ. ಕಲಬುರಗಿ, ಬೀದರ್, ಯಾದಗಿರಿ, ಗದಗ, ಧಾರವಾಡ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಉದ್ದಿನಕಾಳು ಖರೀದಿ ಕೇಂದ್ರ. ಪ್ರತಿ ಕ್ವಿಂಟಾಲ್ ಸೂರ್ಯಕಾಂತಿಗೆ ಬೆಂಬಲ ಬೆಲೆ 7,721 ರೂಪಾಯಿ ನಿಗದಿ. ಬಾಗಲಕೋಟೆ, ಬಳ್ಳಾರಿ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ರಾಯಚೂರು, ವಿಜಯಪುರ, ವಿಜಯನಗರ ಮತ್ತು ಯಾದಗಿರಿ, ಮೈಸೂರು, ಚಿಕ್ಕಮಗಳೂರು, ಬೆಳಗಾವಿ, ಕೊಪ್ಪಳದಲ್ಲಿ ಸೂರ್ಯಕಾಂತಿ ಖರೀದಿ. ರಾಜ್ಯದ ರೈತರ ಖಾತೆಗೆ ನೇರ ಹಣ, ಇದು ಶುಭ ಸುದ್ದಿ. ಎಂಎಸ್ಪಿ ಯೋಜನೆಯ ಅಡಿ ಮುಂಗಾರು ಬೆಳೆಗಳ ಖರೀದಿ ಆರಂಭ. ಅದರಲ್ಲೂ ಪ್ರತ್ಯೇಕವಾಗಿ ಉದ್ದಿನಕಾಳು, ಹೆಸರುಕಾಳು ಹಾಗೂ ಸೂರ್ಯಕಾಂತಿ ಖರೀದಿಗೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಗಳಿಗೆ ಆದೇಶವನ್ನು ಈಗಾಗಲೇ ಸರ್ಕಾರ ಹೊರಡಿಸಲಾಗಿದೆ. ರಾಜ್ಯದ ರೈತರ ಖಾತೆಗೆ ನೇರ ಹಣ, ಜೊತೆಗೆ ಸರ್ಕಾರವೇ ಹೇಳಿದಂತೆ ಬೆಳೆಗಳು ಎಂಎಸ್ಪಿ ಯೋಜನೆ ಅಡಿ ಮುಂಗಾರು ಬೆಳೆಗಳ ಖರೀದಿ ಆರಂಭಗೊಂಡಿರುವಂತಹದ್ದು. ಸೊ ನಾವು ಹೇಳಿದಂತೆ ಕಲಬುರಗಿ, ರಾಯಚೂರು, ವಿಜಯಪುರ, ವಿಜಯನಗರ, ಯಾದಗಿರಿ, ಮೈಸೂರು, ಚಿಕ್ಕಮಗಳೂರು, ಬೆಳಗಾವಿ, ಕೊಪ್ಪಳದಲ್ಲಿ ಸೂರ್ಯಕಾಂತಿಯ ಖರೀದಿ. ಸೊ ಇದು ರಾಜ್ಯದ ರೈತ ವರ್ಗಕ್ಕೆ ನಿಜಕ್ಕೂ ಕೂಡ ಒಳ್ಳೆಯ ಸುದ್ದಿಯಾಗಿ ಪರಿಣಮಿಸಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.